ಸೊ ಗೆಳೆಯರೆ, ಈಗಿಂದ 24 ಗಂಟೆಗಳ ಮುಂಚೆ ಭಾರತದ DRDO ಎಂಥ ಒಂದು ಇತಿಹಾಸವನ್ನು ರಚಿಸಿದೆ ಅಂದರೆ ಭಾರತದ ಬಹಳಷ್ಟು ಜನರಿಗೆ ಇದನ್ನು ನಂಬೋದಕ್ಕೆ ಆಗೋದಿಲ್ಲ. ಯಾಕಂದರೆ ಭಾರತೀಯ ಏಜೆನ್ಸಿಗಳು ಬಹಳ ಲೇಟಾಗಿ ಕೆಲಸ ಮಾಡ್ತದೆ ಅನ್ನೋದಷ್ಟೇ ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಬಾರಿಗೆ ಸರ್ಕಾರ DRDOಗೆ ಒಂದು ಕ್ಲೀನ್ ಮೆಸೇಜನ್ನು ಕೊಟ್ಟಿತ್ತು. ಅದು ಏನಂದರೆ, ಈ ಆಯುಧವನ್ನು ನೀವು ಮಿಷನ್ ಮೋಡಲ್ಲಿ ತಯಾರಿಸಬೇಕು ಅಂತ. ನಿಮಗೆ ಈ ಮಿಷನ್ ಮೋಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಈ ಮಿಷನ್ ಮೋಡ್ ಅಂದರೆ ಆ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಆಯುಧವನ್ನು ತಯಾರಿಸುವುದಾಗಿರ್ತದೆ. ಅಂದರೆ ಆ ಟೈಮ್ನ ಲಿಮಿಟ್ನ ಒಳಗಡೆನೆ ಮಾಡಿ ತಕ್ಷಣ ಭಾರತೀಯ ಸೇನೆಗೆ ಕೊಡುವುದಾಗಿರ್ತದೆ. ಯಾಕಂದರೆ ಭಾರತೀಯ ಸೇನೆಯು ತಕ್ಷಣವೇ ಇದನ್ನು ಉಪಯೋಗಿಸಲಿ ಅಂತ. ಸೊ ಇದನ್ನೇ ಮಿಷನ್ ಮೋಡ್ ಅಂತ ಹೇಳಲಾಗ್ತದೆ. ಹಾಗೂ ಈಗ ನಾವು ಈ ಆಯುಧವನ್ನು ಮಿಷನ್ ಮೋಡಲ್ಲಿ ತಯಾರು ಮಾಡಿದ್ದೇವೆ. ಇದರಿಂದ ನೀವು ಊಹಿಸಬಹುದು ಭಾರತೀಯ ಸೇನೆಯು ಇದನ್ನು ತಕ್ಷಣವೇ ಯಾಕೆ ಬಯಸುತ್ತಿದೆ, ನಮಗಾಗಿ ಇದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಆದರೆ ಇದು ಯಾವ ಆಯುಧವಾಗಿದೆ, ಏನು ಇದರ ಅಡ್ವಾಂಟೇಜ್ ಇದೆ, ಏನು ಇದರ ಡಿಸ್ಅಡ್ವಾಂಟೇಜ್ ಇದೆ, ನಾವ್ಯಾಕೆ ಮಿಷನ್ ಮೋಡಲ್ಲಿ ತಯಾರಿಸುವಂಥ ಅವಶ್ಯಕತೆ ಇತ್ತು. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ 3 ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳಲಿದ್ದೇನೆ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ನಮ್ಮ DRDOಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ಈ ವಿಡಿಯೋನ ನೋಡಿ. 24 ಗಂಟೆಗಳ ಮುಂಚೆ DRDO ಭಾರತೀಯ ಆಯುಧದಲ್ಲಿನ ಒಂದು ಕ್ಷಿಪಣಿಯನ್ನು ಟೆಸ್ಟ್ ಮಾಡಿದ್ದನ್ನು ವಿಡಿಯೋ ರಿವೀಲ್ ಮಾಡಿದೆ. ಹೌದು ಗೆಳೆಯರೆ, ಈ ರೀತಿಯಲ್ಲಿ ಟೆಸ್ಟ್ ಮಾಡುವುದರ ಮೂಲಕ ಇದು ಪರ್ಫಾರ್ಮೆನ್ಸ್ ಮಾಡಿದೆ. ಇದು ಬಹಳ ಅದ್ಭುತವಾದ ರೀತಿಯಲ್ಲಿ ಟೇಕ್ ಆಫ್ ಮಾಡಿ ತನ್ನ ಟಾರ್ಗೆಟ್ನ ಹತ್ತಿರ ತಲುಪಿತ್ತು. ಹಾಗೂ ಇದಕ್ಕಾಗಿ ಕೊಟ್ಟಿರುವಂಥ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಇದು ಬಹಳ ಸುಲಭವಾಗಿ ಅಚೀವ್ ಮಾಡಿದೆ. ಹಾಗೂ ಈ ಕಾರಣದಿಂದಾಗಿ ಇದೊಂದು ಸಕ್ಸಸ್ಫುಲ್ ಟೆಸ್ಟ್ ಆಗಿದೆ. ಒಡಿಶಾ ಕೋಸ್ಟಲ್ಲಿ ಇರುವ ಚಾಂದಿಪುರ್ ಬೇಸಿಂದ ಇದರ ಟೆಸ್ಟಿಂಗನ್ನು ಮಾಡಲಾಗಿತ್ತು. ಹೆಚ್ಚಾಗಿ ಎಲ್ಲ ಟೆಸ್ಟ್ಗಳನ್ನು ಅಲ್ಲಿಯೇ ಮಾಡಲಾಗ್ತದೆ. ಸದ್ಯಕ್ಕೆ ಈ ಕ್ಷಿಪಣಿಯ ಬಗ್ಗೆ ಹೇಳೋದಾದರೆ, ಶಾರ್ಟಲ್ಲಿ ಇದನ್ನು LRLACM ಅಂತ ಹೇಳಲಾಗ್ತದೆ. ಇದರ ಪೂರ್ಣ ಹೆಸರು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್. ಅಂದರೆ ಇದೊಂದು ಲಾಂಗ್ ರೇಂಜ್ನ ಕ್ರೂಸ್ ಮಿಸೈಲ್ ಆಗಿದ್ದು ಇದರ ಒಂದು ಮೇಡನ್ ಫ್ಲೈಟ್ ಟೆಸ್ಟ್ ಆಗಿದೆ. ಅಂದರೆ ಇದು ತಯಾರಾದ ನಂತರವೇ ಇದರ ಮೊದಲ ಟೆಸ್ಟ್ ಆಗಿದ್ದು ಮೊದಲ ಬಾರಿಗೆ ಇದು ಹಾರಾಟವನ್ನು ಮಾಡಿದೆ. ಹಾಗೇನೆ ಇದರ ವೈಶಿಷ್ಟ್ಯದ ಬಗ್ಗೆ ಹೇಳೋದಾದರೆ, ಇದರ ರೇಂಜು ಇದರ ವಿಶೇಷತೆಯಾಗಿದೆ. ಸಾಮಾನ್ಯವಾಗಿರುವಂಥ ಕ್ರೂಸ್ ಮಿಸೈಲ್ಗಳ ರೇಂಜ್ 250 ಕಿಲೋಮೀಟರಿಂದ ಹಿಡಿದು ಮ್ಯಾಕ್ಸಿಮಮ್ 500 ಕಿಲೋಮೀಟರ್ವರೆಗೆ ಇರ್ತದೆ. ಉದಾಹರಣೆಗಾಗಿ ಹೇಳೋದಾದರೆ, ಬ್ರಹ್ಮೋಸ್ ಮಿಸೈಲ್ನ ರೇಂಜ್ ಸದ್ಯಕ್ಕೆ 450 ಕಿಲೋಮೀಟರ್ ಅಷ್ಟೇ ಸೀಮಿತವಾಗಿದೆ. ಆದರೆ ನಾವು ಸ್ವತಃ ತಯಾರಿಸಿದ ಈ ಕ್ರೂಸ್ ಮಿಸೈಲ್ನ ರೇಂಜ್ 1000 ಕಿಲೋಮೀಟರ್ಗಳವರೆಗೆ ಆಗಿದೆ. ಹೌದು ಗೆಳೆಯರೆ, 1000 ಕಿಲೋಮೀಟರ್ ರೇಂಜ್ನವರೆಗೂ ಇದು ಹೋಗಬಲ್ಲದು. ಹಾಗೂ ಇದನ್ನು ನಮ್ಮ ನಿರ್ಭಯ್ ಕ್ಷಿಪಣಿಯ ಬೇಸ್ ಮೇಲೇನೆ ಮಾಡಲಾಗಿದೆ. ಆದರೆ ಇದರ ರೇಂಜನ್ನು ಹೆಚ್ಚಿಗೆ ಮಾಡಲಾಗಿದ್ದು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟನ್ನು ಮಾಡಲಾಗಿದೆ. ಇದನ್ನು ಹೊರತು ಇದರಲ್ಲಿ ನಮ್ಮ ಸೇನೆಗಾಗಿ ಬಹಳ ಅವಶ್ಯಕತೆ ಇರುವಂಥ ಒಂದು ವಿಶೇಷತೆಯನ್ನು ಅಳವಡಿಸಲಾಗಿದೆ. ಅಂದರೆ ಇದರಲ್ಲಿ ಪ್ರೀಸೈಸ್ ಕಿಲ್ಲಿಂಗ್, ಇದರ ಸ್ಟ್ರೈಕ್ ಕೆಪಾಬಿಲಿಟಿಯನ್ನು ಎನ್ಹಾನ್ಸ್ ಮಾಡಲಾಗಿದೆ. ಇದನ್ನು ಹೊರತು ವಾರ್ ಹೆಡ್ ಅನ್ನು ಕೂಡ ಹೆಚ್ಚಿಸಲಾಗಿದೆ. ಅಂದರೆ ಹಾಗೆ ನೋಡೋದಾದರೆ ಇದನ್ನು ನಿರ್ಭಯ್ ಮೇಲೆ ಬೇಸ್ ಆದರೂ ಕೂಡ ಇದು ಖಂಡಿತ ಒರಿಜಿನಲ್ ಮತ್ತು ಹೊಸ ಮಿಸೈಲ್ ಆಗಿದ್ದು ಸ್ಪೆಷಲ್ ಆಗಿ ಭಾರತೀಯ ಸೇನೆಗೆ ಅವಶ್ಯಕತೆ ಇರುವ ಕಾನ್ಫಿಗರೇಷನ್ ಅನ್ನು ಅಳವಡಿಸಿ ತಯಾರಿಸಲಾಗಿದೆ. ಮಿಷನ್ ಮೋಡಲ್ಲಿ ಈ ಕ್ಷಿಪಣಿಯನ್ನು ನಾವು ಯಾಕೆ ತಯಾರಿಸಿದ್ದೇವೆ ಅನ್ನೋದರ ಬಗ್ಗೆ ಹೇಳುವುದಾದರೆ, ಯಾಕಂದರೆ ಚೀನಾ ಬಾರ್ಡ್ರಲ್ಲಿ ನಿಯೋಜಿಸುವುದಕ್ಕಾಗಿ ನಮಗೆ ಇಂಥ ಒಂದು ಲಾಂಗ್ ರೇಂಜ್ನ ಕ್ರೂಸ್ ಮಿಸೈಲ್ನ ಬಹಳ ಅವಶ್ಯಕತೆ ಇತ್ತು. ಯಾಕಂದರೆ ಒಂದು ವೇಳೆ ನೀವು ಚೀನಾ ಬಾರ್ಡ್ರನ್ನ ನೋಡಿದರೆ ಅಲ್ಲಿರುವಂಥ ಎಲ್ಲ ಚೀನಾ ಸೇನೆಗಳ ಬೇಸ್ಗಳು ಭಾರತದ ಬಾರ್ಡ್ರಿಂದ ಸುಮಾರು 500ರಿಂದ 600 ಕಿಲೋಮೀಟರ್ವರೆಗೆ ದೂರವಿದೆ. ಕೆಲವು ಪ್ರದೇಶಗಳಂತೂ ಇದಕ್ಕಿಂತ ದೂರ ಇದ್ದವು. ಈ ಕಾರಣದಿಂದಾಗಿ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಇವುಗಳನ್ನು ಕವರ್ ಮಾಡೋದಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಯಾಕಂದರೆ ಅದರ ರೇಂಜ್ 450 ಕಿಲೋಮೀಟರ್ ಇದೆ. ಹಾಗೆಯೇ ಮುಂದೆ ಬರುವಂಥ ಸಮಯದಲ್ಲಿ ಲಾಂಗ್ ರೇಂಜ್ನ ಬ್ರಹ್ಮೋಸ್ ಮಿಸೈಲ್ ಬಂದರೂ ಕೂಡ ಅದು ಕೇವಲ 800 ಕಿಲೋಮೀಟರ್ವರೆಗೆ ಅಷ್ಟೇ ಹೋಗಬಲ್ಲದು. ಈ ಕಾರಣದಿಂದಾಗಿ ನಾವು ಒಂದು ಹೊಸ ಮಿಸೈಲ್ ಮಾಡೋದರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದನ್ನು 1000 ಕಿಲೋಮೀಟರ್ವರೆಗೆ ಹೋಗುವಂತಹದ್ದು. ಹಾಗೂ ಸದ್ಯಕ್ಕೆ ಈಗ ಇದು ನಮ್ಮ ಹತ್ತಿರ ತಯಾರಾಗಿ ಬಂದಿದೆ. ಹಾಗೂ ಈ ಮಿಸೈಲ್ಗಳನ್ನು ನಾವು ಚೀನಾದ ಬಾರ್ಡ್ರಲ್ಲಿ ಆದಷ್ಟು ಬೇಗ ನಿಯೋಜಿಸಲಿದ್ದೇವೆ. ಯಾಕಂದರೆ ಇದೊಂದು ಮಿಷನ್ ಮೋಡ್ ಪ್ರಾಜೆಕ್ಟ್ ಆಗಿದೆ. ಎಲ್ಲ ಕೆಲಸವು ಬಹಳಷ್ಟು ಬೇಗನೆ ಆಗಲಿದ್ದು ಇಲ್ಲಿ ತಪ್ಪು ಮಾಡುವ ಯಾವ ಚಾನ್ಸ್ ಇಲ್ಲವೇ ಇಲ್ಲ. ಈ ಕಾರಣದಿಂದಾಗಿ ನಮ್ಮ DRDOನ ವಿಜ್ಞಾನಿಗಳು ಹಗಲು ರಾತ್ರಿ ಪರಿಶ್ರಮ ಪಟ್ಟು ನಮ್ಮ ದೇಶದ ಸೇನೆಗಾಗಿ ಈ ಅದ್ಭುತವಾದ ಮಿಸೈಲನ್ನು ತಯಾರಿಸಿದೆ. ಸೊ ಗೆಳೆಯರೆ, ನಮ್ಮ DRDOನ ಈ ಕಠಿಣ ಪರಿಶ್ರಮಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ. ಹಾಗೂ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.